ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸ್ಥಾನಕ್ಕೆ ಕಾಯ್ತಾ ಇರೋರಿಗೆ ಮತ್ತೆ ನಿರಾಸೆನಾ? ಸದ್ಯಕ್ಕೆ ನಡೆಯಲ್ವಾ ಸಚಿವ ಸಂಪುಟ ವಿಸ್ತರಣೆ? ಸಂಪುಟ ವಿಸ್ತರಣೆಗೆ ಎದುರಾಯ್ತಾ ಅದೊಂದು ವಿಘ್ನ. ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಬೇಕು ಅಂತ ಏನ್ ಆಕಾಂಕ್ಷಿಗಳ ಪಟ್ಟಿನೇ ಇದೆ, ಅವರಿಗಿದು ನಿರಾಸೆನಾ? ಆ ಒಂದು ವಿಘ್ನ ಎದುರಾಗ್ತಿದ್ಯಾ? ಜುಲೈ ಅಂತ್ಯಕ್ಕೆ ಆಗ್ಬೇಕಾಗಿದ್ದ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆನಾ? ಹಿರಿಯ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸದ್ಯಕ್ಕಿಲ್ವಾ ಸಿಹಿ ಸುದ್ದಿ? ಅಷ್ಟಕ್ಕೂ ಸಚಿವ ಸಂಪುಟ ವಿಸ್ತರಣೆಗೆ ಅಡ್ಡಿ ಆಗ್ತಾ ಇರೋದಾದ್ರೂ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಪುಟ ವಿಸ್ತರಣೆಯ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರಾಹುಲ್ ಗಾಂಧಿ ವಿದೇಶದಿಂದ ಬಂದ್ರೂ ಕೂಡ ಆಗಲ್ವಂತೆ ಸಂಪುಟ ವಿಸ್ತರಣೆ. ಯಾಕೆ? ಜುಲೈ 12ರಂದು ವಿದೇಶದಿಂದ ವಾಪಸ್ ಬರ್ತಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಆಗಮನದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ನಿರೀಕ್ಷೆಯಲ್ಲಿ ಶಾಸಕರಿದ್ರು. ಸಚಿವ ಸ್ಥಾನದ ಆಸೆಯನ್ನ ಇಟ್ಕೊಂಡಿದ್ದ ಶಾಸಕರಿಗೆ ಅದೊಂದು ವಿಘ್ನ ಈಗ ಅಡ್ಡಿ ಆಗ್ತಾ ಇದೆ. ಅಗಾಢ ಅಡ್ಡಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಹಾಗಾಗಿ ಮತ್ತೆ ಮುಂದೂಡಿಕೆನ. ಆಷಾಢ ಹಿನ್ನೆಲೆ ಆಘಾಡ ಹಿನ್ನೆಲೆ ಈ ತಿಂಗಳು ಸಚಿವ ಸಂಪುಟ ವಿಸ್ತರಣೆ ಆಗೋದು ಡೌಟ್. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಪಟ್ಟಿ ರೆಡಿ ಇದ್ರೂ ಕೂಡ ವಿಸ್ತರಣೆ ಆಗೋದು ಡೌಟ್. ಕಾರಣ ಆಷಾಢ ಮಾಸ ಅಂತ. ಇನ್ನು ಆಷಾಢ ಮಾಸ ಮುಗಿದ ಬಳಿಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಇನ್ನೂ ಕೂಡ ಪಟ್ಟಿ ಫೈನಲ್ ಆಗಿಲ್ವಾ? ಆಗಿದ್ರೂ ಕೂಡ ಆಷಾಢ ಮಾಸವೇ ಅಡ್ಡಿನಾ? ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವಂತ ಹೊಸ ಶಾಸಕರಿಗೆ, ಹಿರಿಯ ಶಾಸಕರಿಗೆ ಮತ್ತೆ ಈಗ ನಿರಾಸೆ. ಈಗೇನು 13 ಜನ ಶಾಸಕರ ಸಚಿವರಾಗಿದ್ದಾರೆ, ಅವರನ್ನು ಬಿಟ್ರೆ ಇನ್ನುಳಿದಂತೆ 40 ಜನರ ಆಕಾಂಕ್ಷಿಗಳಿದ್ದಾರೆ. 20 ಸಚಿವ ಸ್ಥಾನಗಳು ಖಾಲಿ ಇವೆ. ಹಾಗಾದ್ರೆ ಆಷಾಢ ಮಾಸ ಮುಗಿಬೇಕು ಅಂದ್ರೆ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಜವಾಬ್ದಾರಿ ಯಾರು ಹೊರ್ತಾರೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ. ಆಷಾಢ ಮಾಸ ಕೂಡ ಈಗ ಹೊಸ ಶಾಸಕರಿಗೆ, ಹಿರಿಯ ಶಾಸಕರಿಗೆ ಸಚಿವರಾಗಬೇಕು ಅನ್ನುವಂತ ಅವರ ಆಸೆಗೆ ತಣ್ಣೀರೇರಿಸ್ತಾ ಇದೆಯಾ ಅಂತ. ಸೌಖ್ಯ, ಕಳೆದ 1 ವರ್ಷದಿಂದಲೂ ಸಹ ಎಲ್ಲ ಶಾಸಕರು ಅಂದರೆ ಸಚಿವರಾಗಬೇಕು ಅನ್ನುವಂತಹ ಆಕಾಂಕ್ಷೆ ಇದ್ದಂತಹ ಶಾಸಕರು ಕಳೆದ 1 ವರ್ಷದಿಂದಲೂ ಸಹ ಕೌತುಕದಿಂದ ಕಾಯ್ತಾ ಇದ್ರು. ಇನ್ನೇನು CM ಆಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿ 1 ತಿಂಗಳಾಯಿತು, ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಸಚಿವರಾಗಿ ಆಯ್ಕೆಯಾಗ್ತೀವಿ ಅಂತ ನೂತನವಾಗಿ ಆಯ್ಕೆಯಾದಂತಹ ಶಾಸಕರಾಗಿರ್ಬೋದು, ಜೊತೆಗೆ ಹಿರಿಯ ಶಾಸಕರಾಗಿರ್ಬೋದು, ಈ ಬಾರಿ ಆದರೂ ನನಗೆ ಅವಕಾಶ ಸಿಗುತ್ತೆ, ಇದು ಕೊನೆ ಬಾರಿ ಆಗುವಂಥದ್ದು ಅನ್ನುವಂತಹ ವಿಚಾರದಲ್ಲೂ ಸಹ ಇದೀಗ ಹಿರಿಯ ಶಾಸಕರು ಸಹ ಸಾಕಷ್ಟು ಕುತೂಹಲದಿಂದ ದೆಹಲಿಯನ್ನೇ ಕಾಯ್ತಾ ಇದ್ರು. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಇದೇ 12ಕ್ಕೆ ದೇಶಕ್ಕೆ ಸಹ ಮರಳ್ತಾ ಇದ್ದಾರೆ. ದೇಶಕ್ಕೆ ಬಂದ ತಕ್ಷಣವೇ ರಾಹುಲ್ ಗಾಂಧಿ ಜೊತೆ ಆಗಿರ್ಬೋದು, ಅದೇ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅದೇ ರೀತಿಯಾಗಿ CM ಡಿಕೆ ಶಿವಕುಮಾರ್ ಅವರ ಬಳಿ ಈಗಾಗಲೇ, ಖರ್ಗೆ ಅವರ ಬಳಿ ಈಗಾಗಲೇ ಪಟ್ಟಿ ಸಹ ರೆಡಿ ಆಗಿರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಪಟ್ಟಿ ರೆಡಿ ಆಗಿದೆ, ಇನ್ನೇನು ಅನೌನ್ಸ್ ಮಾಡಿಬಿಡ್ತಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅನ್ನುವಂತಹ ವಿಚಾರದಲ್ಲಿ ಇದ್ರು. ಆದ್ರೆ ಇದೀಗ ಈ ಎಲ್ಲ ಏನು ಕುತೂಹಲದಿಂದ ಕಾಯ್ತಾ ಇದ್ದಂತಹ ಶಾಸಕರಿಗೆ ಇದೀಗ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಆಷಾಢ ಶುರುವಾಗ್ತಾ ಇರುವಂಥದ್ದು, ಇದೇ 14ರಿಂದ ಆಷಾಢ ಶುರುವಾಗ್ತಾ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ದೇಶಕ್ಕೆ ಮರಳಿದ್ರೂ ಸಹ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗೋದು ಬಹಳಷ್ಟು ಡೌಟ್ ಇದೆ. ಯಾಕಂದ್ರೆ ಈ ಒಂದು ಆಷಾಢದ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಶುಭ ವಿಚಾರಗಳಾಗಿರ್ಬೋದು, ಶುಭ ಗಳಿಗೆಗಳಾಗಿರ್ಬೋದು ಯಾವುದೂ ಸಹ ಮಾಡಲ್ಲ. ಈ ನಿಟ್ಟಿನಲ್ಲಿ ಅದರಲ್ಲೂ CM ಆಗಿ ಡಿಕೆ ಶಿವಕುಮಾರ್ ಅವರು ಇರೋದ್ರಿಂದ, ದೈವ ಭಕ್ತಿ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಅವ್ರಿಗೆ ಇರೋದ್ರಿಂದ ಈ ಒಂದು ಆಷಾಢದ ಸಂದರ್ಭದಲ್ಲಂತೂ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ. ಈ ನಿಟ್ಟಿನಲ್ಲಿ ಇದೀಗ ಎಲ್ಲ ನೂತನ ಶಾಸಕರಾಗಿರ್ಬೋದು, ಅದೇ ರೀತಿಯಾಗಿ ಹಿರಿಯ ಶಾಸಕರಾಗಿರ್ಬೋದು, ಈ ಎಲ್ಲ ಶಾಸಕರಿಗೂ ಸಹ ಈ ಒಂದು ಆಷಾಢ ಅಡ್ಡಿಯಾಗಿ ಕೂತಿರುವಂಥದ್ದು. ಇದಕ್ಕೆ ಹೈಕಮಾಂಡ್ ಸಹ ಅಸ್ತು ಅನ್ನುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಾನಾಗಲೇ ಹೇಳಿದ ಹಾಗೆ ಈ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ರು ಕಾರ್ಯಸ್ವರೂಪಕ್ಕೆ ಬರೋದಿಲ್ಲ, ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರು ಮನವರಿಕೆ ಮಾಡುವಂತಹ ಸಾಧ್ಯತೆ ಸಹ ಇದೆ. ಈ ನಿಟ್ಟಿನಲ್ಲಿ ಇದೀಗ ವರಿಷ್ಠರು ಸಹ ಈ ಒಂದು ಆಷಾಢದ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಾಕಷ್ಟು ಹಿಂದೇಟನ್ನ ಸಹ ಆಗ್ತಾರೆ. ಸೌಖ್ಯ.
ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.